ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಜನರಿಗೆ ಈ ದಿನ ನಿಧಾನಗತಿಯ ವ್ಯವಹಾರ ಇರುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಇರುತ್ತದೆ. ಕೆಲಸದಲ್ಲಿ ಮಾನಸಿಕ ಹಿಂಸೆ ಹಾಗೆ ಹಿರಿಯರ ಸಲಹೆ ಪಡೆದುಕೊಂಡು ಮುನ್ನಡಿಬೇಕು. ಸುಬ್ರಹ್ಮಣ್ಯನನ್ನ ಪ್ರಾರ್ಥಿಸಿಕೊಳ್ಳಿ. ವೃಷಭ ರಾಶಿ. ದಾಂಪತ್ಯದಲ್ಲಿ ವ್ಯತ್ಯಾಸ, ವ್ಯಾಪಾರಿಗಳಿಗೆ ತೊಂದರೆ, ಅಸಮಾಧಾನಕರವಾದಂತಹ ದಿನ. ಶನಿ ಚಂದ್ರರ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಮಿಥುನ ರಾಶಿ. ಆರೋಗ್ಯದ ಕಡೆಗೆ ಗಮನ ವಹಿಸಿ. ಸಾಲ ಮಾಡಲು ಹೋಗಬೇಡಿ. ಶತ್ರುಗಳ ಬಾಧೆ ಕೊಂಚ ಕಾಡಬಹುದು. ಶಿವ ಶಕ್ತಿಯರ ಪ್ರಾರ್ಥನೆ ಮಾಡಿಕೊಳ್ಳಿ. ಕಟಕ ರಾಶಿ. ಮನಸ್ಸಿಗೆ ಬೇಸರ ಉಂಟಾಗುವಂತಹ ದಿನ. ವ್ಯಾಪಾರಿಗಳಿಗೆ ಕೊಂಚ ತೊಡಕು, ಅಜೀರ್ಣ ಸಮಸ್ಯೆ, ಹಣ ಹೂಡಿಡೋದ್ರಲ್ಲಿ ಈ ರಾಶಿಯವರು ನಿಪುಣರು. ಸಿಂಹರಾಶಿ. ಆಕಸ್ಮಿಕ ಅದೃಷ್ಟ, ಧನಲಾಭ, ಕಾರ್ಯಸಿದ್ಧಿ, ಹಳೆ ಬಾಕಿ ವಸೂಲಿ, ಆರೋಗ್ಯದಲ್ಲಿ ಉತ್ತಮ. ಕನ್ಯಾ ರಾಶಿ. ಆತಂಕ ಬೇಡ, ಅಂಜಿಕೆ ಇರಲಿದೆ, ಭಯದ ವಾತಾವರಣ ಮೂಡಬಹುದು. ಮಿಶ್ರ ಫಲ, ನವಗ್ರಹ ಸ್ತೋತ್ರ ಪಠಿಸಿಕೊಳ್ಳಿ. ತುಲಾ ರಾಶಿ. ಹಣದ ವಿಚಾರವಾಗಿ ಜಾಗ್ರತೆಯಿಂದ ಇರಬೇಕು. ಅನುಕೂಲಕರವಾಗಿ ಇರುತ್ತದೆ. ಮಿಶ್ರ ಫಲ ಇರುವಂತಹ ದಿನ. ಪಿತೃದೇವತೆಗಳ ಪ್ರಾರ್ಥನೆ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿ. ಗುರುಬಲದಿಂದ ಕಾರ್ಯಸಿದ್ಧಿ ಆಗುವಂತಹ ದಿನ. ಭಾಗ್ಯೋದಯವಾಗುವಂತಹ ದಿನ. ಈಶ್ವರನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಿಸಿಕೊಂಡು ಪ್ರಾರ್ಥಿಸಿಕೊಳ್ಳಿ. ಧನುಸು ರಾಶಿ. ಸ್ತ್ರೀಯರು ಸಂಕೋಚ ಘಟನೆಗಳಿಗೆ ಸಾಕ್ಷಿಯಾಗುತ್ತೀರಿ. ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಕೆಲಸ ಮಾಡುವ ಕೌಶಲ್ಯವನ್ನ ಬೆಳೆಸಿಕೊಳ್ಳಿ. ಮಕರ ರಾಶಿ. ದೇವಾಲಯಗಳ ಯಾತ್ರೆ ಹೆಚ್ಚಾಗುತ್ತದೆ. ಅಂದುಕೊಂಡ ಕೆಲಸಗಳು ನಿಗದಿತ ಸಮಯದಲ್ಲಿ ಮುಕ್ತಾಯವಾಗುತ್ತವೆ. ಕುಂಭ ರಾಶಿ. ಪಕ್ಕದ ಮನೆಯವರ ಕಷ್ಟಕ್ಕೆ ನೆರವಾಗುತ್ತೀರಿ. ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ. ಕೃಷಿಕರಿಗೆ ತೊಡಕು. ಪ್ರಯಾಣದಲ್ಲಿ ಸ್ವಲ್ಪ ತೊಡಕು. ಸಂಗಾತಿಯಿಂದ ಸಹಕಾರ. ದುಂ ದುರ್ಗೈ ನಮಃ ಎಂದು ಪಠಿಸಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ವೃತ್ತಿಯಲ್ಲಿ ಆಮೆಗತಿಯ ವೇಗ ಬೇಡ. ಗುರಿ ನಿಗದಿ ಮಾಡಿಕೊಂಡು ಮುಂದೆ ಸಾಗಿ. ಸ್ತ್ರೀಯರಿಗೆ ಶುಭ ಫಲ, ಪ್ರಶಾಂತತೆ ಇರುತ್ತದೆ. ಸಹೋದರರಿಂದ ಸಹಕಾರ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ. ಅಮ್ಮನವರಿಗೆ ಕ್ಷೀರಾಭಿಷೇಕ ಮಾಡಿಸಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.